ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪೊಲೀಸರು ಉತ್ತಮ ರೀತಿ ಕೆಲಸ ಮಾಡ್ತಿದ್ದಾರೆ. ಇದರ ಕುರಿತು ಒಂದು ಅಪ್ಡೇಟ್. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪೊಲೀಸರು ಉತ್ತಮ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಜಿಟಿ ದೇವೇಗೌಡರು ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರ ಮೇಲೆ ನಂಬಿಕೆ ಗೌರವ ಹೆಚ್ಚಾಗಿದೆ. ಸ್ವತಃ ಸಿಎಂ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ನಾನೇ ವಿಡಿಯೋ ನೋಡಿದ್ದೇನೆ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದರ್ಶನ್ ಪರ ಯಾರೂ ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ತಪ್ಪು ಮಾಡಿದ್ರೆ ದರ್ಶನ್ಗೆ ಶಿಕ್ಷೆಯಾಗಲಿ. ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ರಾಜಕೀಯ ವ್ಯಕ್ತಿಗಳಾಗ್ಲಿ ಸಿನಿಮಾ ರಂಗದವರಾಗ್ಲಿ ದರ್ಶನ್ ಈ ಕ್ರೂರತನದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಹಲವು ಬಾರಿ ಚರ್ಚೆ ಆಗ್ತಿತ್ತು. ಇದೀಗ ಒಬ್ಬೊಬ್ಬರಾಗೆ ತಮ್ಮ ಹೇಳಿಕೆಯನ್ನ ದಾಖಲಿಸುತ್ತಿದ್ದಾರೆ. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಮಂಡ್ಯ ಶಾಸಕರಾದಂತಹ ಚಲುವರಾಯಸ್ವಾಮಿ ಅವರು ಮಾಹಿತಿ ಕೊಟ್ಟಿದ್ರು. ಹಾಗೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ಮಾಹಿತಿ ಹಂಚಿಕೊಂಡಿದ್ರು. ಹೌದು, ಮಾಧ್ಯಮಗಳಲ್ಲಿ ಏನ್ ತೋರಿಸ್ತಾರೋ ಅದೆಲ್ಲ ಸತ್ಯನೇ. ನಾನು ಯಾವುದೇ ಕಾರಣಕ್ಕೂ ದರ್ಶನ್ ಕೇಸಲ್ಲಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಮಾಹಿತಿ ಕೊಟ್ಟಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ತಿಳಿಸಿದ್ರು. ಅಂದ ಹಾಗೆ ನಿನ್ನೆ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರು ಕೂಡ ತಮ್ಮ ಹೇಳಿಕೆ ಕೊಟ್ಟಿದ್ರು. ನಾವೇನಾದ್ರೂ ಬೇಡ ಸರ್ ದರ್ಶನ್ ಸ್ಟೋರಿ ಹಾಕ್ಬೇಡಿ ಅಂದ್ರೆ ಸಿದ್ದರಾಮಯ್ಯನವರು ನಮ್ಮ ಈ ಕರೆಗೆಲ್ಲ ಅವರು ಮಣಿಯಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದ್ರು. ಇದೀಗ ಜಿಟಿ ದೇವೇಗೌಡರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ, ನಾನೇ ವಿಡಿಯೋ ನೋಡಿದ್ದೀನಿ. ದರ್ಶನ್ ಪರ ಯಾರೂ ನನ್ನ ಹತ್ರ ಬಂದು ಚರ್ಚೆ ಮಾಡಬಾರ್ದು. ದರ್ಶನ್ಗೆ ಸಪೋರ್ಟ್ ಆಗ್ಲಿ ಮಗದಮ್ದು ಯಾವುದು ಮಾಡಬಾರ್ದು. ಸ್ವತಃ ಸಿಎಂ ಸಭೆಯಲ್ಲೇ ಚರ್ಚೆ ಮಾಡಿ ಎಲ್ಲರಿಗೂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ದರ್ಶನ್ ಪರವಾಗಿ ಯಾರು ನನ್ನ ಹತ್ರ ಬರಬಾರ್ದು. ತಪ್ಪು ಮಾಡಿದ್ರೆ ದರ್ಶನ್ಗೆ ಶಿಕ್ಷೆ ಆಗ್ಲಿ. ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳು SIT ತನಿಖೆ ಬಹಳ ಸಮರ್ಥವಾಗಿ ಮಾಡ್ತಿದ್ದಾರೆ. ಪೊಲೀಸ್ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಒಂದು ತನಿಖೆಯಿಂದ ಇಲಾಖೆ ಮೇಲೆನೆ ಒಂದು ನಂಬಿಕೆ ಬರ್ತಾ ಇದೆ. ಪೊಲೀಸ್ ಇಲಾಖೆ ಮೇಲೆ ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ ಜನಕ್ಕೆ, ಸಾರ್ವಜನಿಕರಿಗೆ. ನಿನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿ ಅವ್ರ ಪರವಾಗಿ ಯಾರು ಕೂಡ ಮಾತಾಡಕ್ ಕೂಡುದು, ಯಾರು ಕೂಡ ಬೆಂಬಲ ಕೊಡಕ್ ಕೂಡುದು, ನನಗೂ ಹೇಳಕ್ ಕೂಡುದು ಅಂತಕ್ಕಂಥದನ್ನ ಕಠಿಣವಾಗಿ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾನ್ ಮಾತಾಡೋದು ಏನಿದೆ ಅದರಲ್ಲಿ ನೀವು ನೋಡಿದಿರಿ. ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳು SIT ತನಿಖೆ ಬಹಳ ಸಮರ್ಥವಾಗಿ ಮಾಡ್ತಿದ್ದಾರೆ. ಪೊಲೀಸ್ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಒಂದು ತನಿಖೆಯಿಂದ ಇಲಾಖೆ ಮೇಲೆನೆ ಒಂದು ನಂಬಿಕೆ ಬರ್ತಾ ಇದೆ. ಪೊಲೀಸ್ ಇಲಾಖೆ ಮೇಲೆ ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ ಜನಕ್ಕೆ, ಸಾರ್ವಜನಿಕರಿಗೆ. ನಿನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿ ಅವ್ರ ಪರವಾಗಿ ಯಾರು ಕೂಡ ಮಾತಾಡಕ್ ಕೂಡುದು, ಯಾರು ಕೂಡ ಬೆಂಬಲ ಕೊಡಕ್ ಕೂಡುದು, ನನಗೂ ಹೇಳಕ್ ಕೂಡುದು ಅಂತಕ್ಕಂಥದನ್ನ ಕಠಿಣವಾಗಿ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ